पळसावळी भक्तगणांचा श्री दानम्मादेवी पदयात्रा. मंगरुळ येथील परीट वस्तीवरील त्रिमूर्ती महाराज मंदिरासमोरील विसावा स्थळी सत्संग. आळंद तालुक्यातील पळसावळी भक्तगणांनी गुड्डापूर दानम्मादेवी दर्शनासाठी 8 फेब्रुवारीपासून पायी पदयात्रा सुरू केली असून 24 फेब्रुवारी रोजी दानम्मादेवी मंदिरात पूजापाठ, रुद्राभिषेक आदी नवस फेडण्याचा कार्यक्रम संपन्न होणार आहे. हे भक्तगण अक्कलकोट तालुक्यातील पानमंगरुळ येथील परीट यांच्या मळ्यातील श्री सद्गुरू त्रिमूर्ती महाराज मंदिरासमोर सोमवारी विसावा घेतला. इथं त्रिमूर्ती महाराज मंदिरात पूजापाठ, आरती, सत्संग करून पुढील पदयात्रेसाठी रवाना झाले आहे. त्रिमूर्ती स्वामीगे ಶ್ರೀ ಗುರು ಪುಂಡಲಿಂಗರಿಗೆ ಶ್ರೀ ಗುರು ಪುಂಡಲಿಂಗರಿಗೆ ಮಾಯಾ ಮಮತಾ दूर स्वामीगे. त्या ठिकाणी त्रिमूर्ती महाराज मंदिराचे प्रमुख भीमशा परीट यांनी भक्तांना सुखी जीवन जगण्याचा मंत्र दिला. ಎಲ್ಲ ಹ್ಯಾಂಗೆ ಪಾಂಡುರಂಗನ ಭಕ್ತರಿದ್ದೆವು. ಎಲ್ಲರೂ ನಾವು ನೀವು ಎಲ್ಲ ಒಂದೇ ಅಂತ ತಿಳ್ಕೊಂಡು ಎಲ್ಲರೂ ಭಕ್ತರು ಬಂದು ಇಲ್ಲಿ ಒಂದು ಆನಂದ ಸೇವಾ ಮತ್ತು ಪ್ರೇಮದಿಂದ ಎಲ್ಲರೂ ಆನಂದ ಪಡ್ಕೊಂಡು ಹೋಗ್ತಾರೆ. ದೇವಿದು ನಾಮಸ್ಮರಣೆ, ಗುರುಗಳ ನಾಮಸ್ಮರಣೆ ಎಲ್ಲನೂ ಒಂದೇ ಅದ. ಆ ಪ್ರಕಾರ ಅವರು ಇಲ್ಲಿ ಬಂದು ಆನಂದ ಪಡ್ಕೊಂಡು ಹೋಗ್ತಾರೆ. ಅವರು ನಾವು ಹಿಂಗೆ ನಡೆಸಿಕೊಡ್ಲಿ, ಹಿಂಗೆ ದೇವರ ಎಲ್ಲಿ ತನಕ ನಮಗೆ ನಿಮಗೆ ಭೇಟಿ ಇದು ಮಾಡೋದು ಮಟ್ಟದು ದೇವ್ರ ಕೈಯನ್ನು ಮಾತದ. ಅದಕ್ಕೆ ಎಲ್ಲರೂ ಆನಂದದಿಂದ ದೇವ್ರ ಸೇವಾ ಮಾಡಿರಿ ಅಂತ ಹೇಳ್ಕೇಸಿಂದ ನಾವು ಎಲ್ಲರಿಗೂ ಕೈ ಮುಗಿದು ಹೇಳ್ತೇವೆ. या पदयात्रेमध्ये सर्व जाती धर्माचे लोक एकत्रित येऊन श्री दानम्मादेवी पदयात्रेत सहभागी होतात. या पदयात्रेमुळे मानसिक समाधान मिळते अशी भावना पदयात्रा प्रमुख ಶಿವಲಿಂಗಪ್ಪ ಸಾರೆ यांनी व्यक्त केला आहे. ನಮ್ಮ ಪಾದಯಾತ್ರಾ ನೋಡ್ರಿ, ನಾವು ಗುಲ್ಬರ್ಗ ಜಿಲ್ಲಾ ಆಳಂದ ತಾಲೂಕು ಪಡಸಾವಳಿಯಿಂದ ಹೊಂಟಿವಿ. 18ನೇ ತಾರೀಕು ಬಿಟ್ಟಿವಿ. ಅಲ್ಲಿದು ಗುಡ್ಡಾಪುರ ದಾನಮ್ಮನ ಕ್ಷೇತ್ರಕ್ಕೆ ನಡೆದೀವಿ. 23ಕ್ಕೆ ಮುಕ್ಕಾಮಕಲ್ಲಿ ಮುಡ್ತೇವೆ ರೀ. 24ಕ್ಕೆ ಹುಣ್ಣಿ ದಿನ ದರ್ಶನ ಮಾಡ್ಕೊಂಡು ಮತ್ತೆ ವಾಪಸ್ ಹೋಗಾಳಾಗ ನಾವು ನಮ್ಮ ಗಾಡಿಗಳು ತಂದು ಹೋಗ್ತೇವೆ. ಪಾದಯಾತ್ರೆ ಇದು 21ನೇ ವರ್ಷದ ಪಾದಯಾತ್ರೆ ಅದ ರೀ. ಇದು 21ನೇ ಮಾನಸಿಕ ಸಮಾಧಾನ ಸಲಕ್ಕೆ ನಾವು ಹೊಂಟು, ಮತ್ತೇನು ಬೇರೆ ಏನಿಲ್ಲ. ಏನಾರು ದೇವ್ರ ಬಲಿಯಾಕೆ ಬೇಡಕ್ಕೆ ಹೊಂಟಿಲ್ಲ. ಇದ್ದುದರದಂತೆ ಒಂದು ಥೋಡೆ ಏನಾರ ನಮ್ಮ ಗುಣ ಕಮ್ಮಲಿ ಅಂತ ಹೇಳಿ ಹೊಂಟೀವಿ ನಾವು. ಮತ್ತೇನು ಲಾಭ ಏನು ಮಾನಸಿಕ ಸಮಾಧಾನ ಸಿಗ್ತಾವೆ ನೋಡ್ರಿ. ಇಲ್ಲ ಬರ್ತಾ ಇವರೇ ಇರ್ತಾರೆ. ಜರ ಹೊಸವ್ರು ಸೇರ್ಪಡೆ ಆತರ, ಯಾರೇ ಅಡಚಣೆ ಇದ್ದವ್ರು ಜರ ಒಬ್ರಿಬ್ರು ಕಮ್ಮಿ ಆತಾರ. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಎಲ್ಲ ಜಾತಿಯವರು ಕಲಿತು ಒಂದೇ ಪಂಥಿದಾಗ ಕುಂತು ಊಟ ಮಾಡ್ತೀವಿ, ಒಂದೇ ಲೆವೆಲ್ದಾಗ ಹೋಗ್ತೀವಿ. ಈ ಪ್ರಿನ್ಸಿಪಲ್ ಯಾರಿಗೆ ಪಸಂದ್ ಇಲ್ದವ್ರು ಬಿಡ್ತಾರೆ, ಇದು ಒಪ್ಪದವರು ಮತ್ತು ಸೇರ್ಪಡೆ ಆತಾರ. ಈ ಥರ ಇದು ನಿರಂತರ ನಡೆದ ರೀ. ಎಲ್ಲ ಸಮಾಜದವರು, ಹೊಲೆಯರು, ಮಾದರು, ಲಿಂಗಾಯತರು, ಡೋರು ಮತ್ತು ಉಪ್ಪಾರು, ಕಬ್ಬಲಿಗರು, ಕುರುಬರು ಎಲ್ಲ ಜಾತಿಯವರಿದ್ದೆವು. ಒಂದೇ ಪಂಥ್ಯ ಕೂತು ಊಟ ಮಾಡ್ತೇವೆ. ಶರಣ ಧರ್ಮದ ಪ್ರಕಾರ ಇವರು ದಾನಮ್ಮದೇವಿ ಜಾತೀಯತೆ ವಿರುದ್ಧನೇ ಕ್ರಾಂತಿ ಮಾಡಿದವರು. ಅವ್ರಿಗೆ ಅದೇ ಪ್ರಿನ್ಸಿಪಲ್ ಇಟ್ಕೊಂಡೇ ಹೋಗ್ಬೇಕನ್ನೋ ಉದ್ದೇಶದಿಂದ ಅಲ್ಲಿಗೆ ಹೋಗ್ತೀವಿ. ಮಾನಸಿಕ ನೆಮ್ಮದಿ ಸಿಗ್ತದೆ ರೀ. ಒಂದು ಪ್ರಿನ್ಸಿಪಲ್ ಪ್ರಕಾರ ಒಂದು 6 ದಿನ ಎಲ್ಲರೂ ಯಾವುದೇ ಚಟ ಮಾಡಲ್ಲ. 6 ದಿನ ಯಾವುದೂ ಚಟ ಮಾಡಲ್ಲ. ಮತ್ತೊಬ್ಬರ ಬಗ್ಗೆ ಟೀಕಾ ಮಾತಾಡೋದಿಲ್ಲ. ಮನುಷ್ಯನಾಗೂ ಅಂಥ ವಿಚಾರ ಬರಲಾರ್ದಪ್ಲೆ ವ್ಯವಸ್ಥೆ ಮಾಡ್ತೇವೆ. ಬಂದರೂ ಭೀ ಮಗ್ಲನ ಅವ್ರ ಸಂಗಟ ಮಾತಾಡ್ಕೋತಾರೆ. ಯಾಕಲ್ಲಕ ನಮ್ಮ ಹೆಜ್ಜೆ ಎಣಸೋದ್ರಿಂದ ಅದು ಕಂಟ್ರೋಲ್ ಮಾಡ್ಬೋದು. ಹೆಜ್ಜೆ ಎಣಿಸ್ತಾನೆ ಪ್ರಾಕ್ಟೀಸ್ ಬಿಡ್ತದೆ. ಉಲ್ಟಾ ಎಣಿಸೋದು ಹಿಂಗೆ 99, 98, 97 ಈ ಥರ ಎಣಿಸಿ ಆ ಕೆಟ್ಟ ವಿಚಾರ ತೆರೆಯಾಗಿ ಬರಲಾರ್ದಪ್ಲೇ ಹೋಗ್ತೀವಿ. ಪ್ರತಿ ಸಲ ಏನಾಗ್ತಾರೆ, ಎಲ್ಲರೂ ಸೋಮವಾರ ಒಂದು ದೇವರ, ಮಂಗಳವಾರ ಒಂದು ದೇವರೇ ಬದಲಾಯಿಸ್ತಾರೆ, ಹೊರತಾಗಿ ಬದಲಾಗಲ್ಲ. ಮನುಷ್ಯ ಸ್ವತಃ ಬದಲಾಗಲಿಕ್ಕೆ ಏನು ಬೇಕು ಆ ಥರನೇ ಎಲ್ಲರಿಗೆ ಮಾನಸಿಕ ಸಮಾಧಾನದಿಂದ ಹೋಗ್ತೀವಿ. ನಮ್ಮಲ್ಲಿ ಭೀ ಹಾದಿಗೆ ಹೊಂಟು ಪೈಲೆ ಒಬ್ರಿಗೊಬ್ರು ಜಗಳ ಆಡ್ತೀರಿ. ಈಗ ಎಲ್ಲರೂ ಕಮ್ಮಿ ಆಗ್ಯದ ಜಗಳ ಆಡೋದು ಬರೋದ್ರಿಂದ. ಇದ್ರದಿಂದ ನಮ್ಮ ಪ್ರಿನ್ಸಿಪಲ್ ಹೆಚ್ಚಿಗೆ ಆಗ್ಯದ. ಎಲ್ಲರ ಬಲ್ಯಾಕಂದು ಜರ ಸಿಟ್ಟು ಕಮ್ಮಿ ಆಗ್ಯದ. ಅವ್ರು ಆ ಜಾತಿ, ಇವ್ರು ಈ ಜಾತಿ, ಅವ್ರು ಬೇರೆ, ಇವ್ರ ಮೇಲೂ ಕೆಳಗೆ ಈ ಅಣಸೋದು ಜರ ಕಮ್ಮಿ ಆಗ್ಯದ. ಎಲ್ಲರೂ ಕಲಿತು ಸಮಾಧಾನದಿಂದ ಚಂದ ಹೋಗ್ತಾರೆ. ಒಂದೇ ಮನೆಯನ್ನು ಕುಟುಂಬದವ್ರು ಹರೇನೋ ಅನ್ನಂಗೆ ಇರ್ತಾರೆ ನೋಡ್ರಿ. 6 ದಿವಸ ಪೂರ್ತಿ ಕಂಪ್ಲೀಟ್ ಹಿಂಗೆ ಇರ್ತಾರೆ ಎಲ್ಲರೂ. ವಿಶ್ರಾಂತಿ ಇಲ್ಲಿ ಈ ಕಾಕವ್ರು ಮೊದಲು ನಾವು ನಡ್ಕೋತ ಪಿಸ್ವಿ ಹೊತ್ಕೊಂಡು ಹೋಗ್ತೀವ್ರಿ. ಆಳ್ಯಾಗ ಇವ್ರಿಗೆ ಬಡತನ ಇದ್ದರೂ ಭೀ ಸಹಿತ ಏನಾರೇ ಸಹಾಯ ಮಾಡ್ಬೇಕು ಅನ್ನೋದೊಂದು ಭಾಳ.
ಲಾಸ್ಟ್ ಏನೂ ಇಲ್ಲ ಅಂದ್ರೆ ಒಂದಿಷ್ಟು ಬೆಲ್ಲ ನೀರು ಜರ ಬೆಲ್ಲ ತಿಂದು ಮ್ಯಾಗ ನೀರು ಕುಡ್ದು ಹೋರಿ ಇಟ್ಟರೆ ನಿಮ್ಮ ದಣವಾರಿ ಒಟ್ಟರೆ ಏನಾರೇ ನನ್ನ ಪಾಲಿಂದ ನಾ ಪರೋಪಕಾರ ಮಾಡಬೇಕು ಅನ್ನೋಂಥ ಒಂದು ಇವ್ರ ಪ್ರಿನ್ಸಿಪಲ್ ನಮಗೆ ಭಾಳ ಇಷ್ಟ ಆಯಿತು. ಇಷ್ಟು ಪರಿಸ್ಥಿತಿ ಈ ವಯಸ್ಸಿನಾಗ ಇವ್ರು ಮಾಡೋತಾರಂದ್ರೆ ನಾವು ಯಾಕೆ ಮಾಡಬಾರ್ದು ಅನ್ನೋಂಥದ್ದು ಭಾವನು ಭಾಳ ಮಂದಿ ಬಲ್ಲಿ ಬಂದು ಎಲ್ಲರೂ ಕೆಲವೊಂದು ದಾಸೋಗ ಕೊಡ್ತಾರೆ, ದಾನಮ್ಮನ ಗುಡಿಗೂ ಕೊಡ್ತಾರೆ, ಯಾರಿಗಾರೆ ಆಪತ್ಕಾಲ ಇದ್ದವ್ರಿಗೆ ಹೆಲ್ಪ್ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಇವ್ರ ಪ್ರಿನ್ಸಿಪಲ್ ನಮಗೆ ಪ್ರೇರಣೆ ಅಂತ ಹೇಳ್ಬೋದು. ಇಲ್ಲಿ ನಾವು ಈ ಟೈಮಿಗೆ ವಿಶ್ರಾಂತಿ ಮತ್ತು ಚಹಾ ಸೆಲ್ಯಾಕೆ ಇಲ್ಲಿ ಪ್ರತಿ ವರ್ಷ ಇರ್ತೇವೆ ರೀ. ಅದೇ ಟೈಮ್ನಾಗ ಇಲ್ಲಿ ಅವ್ರದ್ದು ಆರಾಧ್ಯ ದೈವ ಅಲ್ಲಿ ಮಹಾರಾಜರದ್ದು ಪುಣ್ಯತಿಥಿ ಮಾಡೋದ್ರ ಬಗ್ಗೆ ಮತ್ತು ಅಲ್ಲಿ ಪೂಜಾ ಗೀಜಾ ಮಾಡಿ ಅವ್ರ ಆಶೀರ್ವಾದ ಭೀ ನಮಗೆ ಕೊಡಿಸ್ತಾರೆ. ಮತ್ತು ಅವರು ಒಂದು ತಾಸು 2 ತಾಸು ಅವ್ರ ಸಂಗಾಟ ಅವರು ಭೀ ಕೆಲವೊಂದು ಹಿತವಚನಗಳು ನಮಗೆ ಹೇಳ್ತಾರೆ, ಅವರು ಅನುಭವದ ಮಾತುಗಳು ಹೇಳ್ತಾರೆ. ಅದು ನಮಗೆಲ್ಲ ಕಡೆ ಊಟ ಇಲ್ಲಿ ಇದು ಬೌದ್ಧಿಕ ಊಟ ಭೀ अध्यात्म दर्शन भी आता तिಳ್ಕೊಂಡು ಇಲ್ಲಿ ಒಂದು ತಾಸು ಹೊತ್ತು ಕಳೆದು ಮತ್ತೆ ಮುಂದೆ प्रयाण ಮಾಡ್ತೇವೆ. काही भक्तगणांनीही आपल्या मनोगतातून आपल्या भावना व्यक्त केल्या. ನೀವು ನಿರಂತರ 20 ವರ್ಷ ಸರ್ಕಾರ ದर ವರ್ಷ ಹೋದ್ರಿ? ಬರ್ತೇವ್ರಿ ಸರ್. ಯಾನ್ ಸಮಾಧಾನ ಸಿಗ್ತ ನಿಮಗೆ ಅಲ್ಲಿ ಹೋಗಿ? ನಮಗೆಲ್ಲ ಸುಖ ಸಂತೋಷ ಇಟ್ಟಾಳ್ರಿ, ಮಕ್ಕಳು ಮರಿ ಎಲ್ಲ ಚಂದ ಇದ್ದೇವ್ರಿ, ನಮಗೆ ಊಟ ರೊಕ್ಕ ರೂಪಾಯಿ ನಮಗೆಲ್ಲ ಸಂಪೂರ್ಣ ಕೊಟ್ಟಾಳ್ರಿ. ಅದಕ್ಕಾಗಿ ನಾವು ತಾಯಿ ಸೇವೆ ಮಾಡ್ಕೊತ ಹೊಂಟಿದ್ದೇವ್ರಿ. ಎಷ್ಟು ದಿನ ಪ್ರವಾಸ ಇದೆ? ಇದು 7 ದಿನ ಪ್ರವಾಸ ಅದ ರೀ. ನೀವು ಎಲ್ಲಿಂದ ಹೊಂಟ್ರಿ, ಆ ಕಡೆ ಹೊಂಟ್ರಿ, ಅದ್ರ ಕಾಲ ಹೊಂಟ್ರಿ? ನಾವು ಆಳಂದ ತಾಲೂಕಲ್ಲಿಂದ ಪಡ್ಸಲ್ಗಿಂದ ಹೊಂಟಿದ್ದೇವ್ರಿ ಸರ್. ಈ ಗುಡ್ಡಾಪುರ ದಾನಮ್ಮನ ಸೇವೆ ಮಾಡಕ್ಕೆ ಹೊಂಟಿದ್ದೇವ್ರಿ. ಈ 21ನೇ ವರ್ಷನ ಹಿಡ್ಕೊಂಡು ನಾವು ದರ್ಶನಕ್ಕೆ ಹೊಂಟಿದ್ದೇವ್ರಿ. ಏನೋ ನಮ್ಮದು ಕಷ್ಟ ಸುಖ ಎಲ್ಲ ನಮ್ಗೆ ತಿಳಿಲಿ ಅಂತೇಳಿ ಹೊಂಟಿದ್ದೇವ್ರಿ. ನಮಗೆಲ್ಲ ಒಳ್ಳೇದೇ ಆಗ್ಯದ್ರಿ, ಆ ಸಲಕ್ಕಾಗಿ ನಾವು ಹೊಂಟಿದ್ದೇವ್ರಿ. पडसावळीचे राजू सगर, सुनील जमादार, विजय कुंभार, हनुमंत सगर, लक्ष्मण जमादार, सुनील सगर, हनुमंत सगर, उत्तम क्षीरसागर, मल्लम्मा गायकवाड, कुपेंद्र हंगरगी, मल्लीनाथ जमादार असे सुमारे 25हून अधिक भक्तगण या पदयात्रेत सहभागी झाले असून परीट यांच्या मळ्यातील श्री सद्गुरू त्रिमूर्ती महाराज मंदिरासमोरील विसावा स्थळी मुकुंद परीट, बसवराज पाटील, शरद पाटील, शिवानंद परीट, हनुमंत परीट, विजयालक्ष्मी परीट, भागीरथी परीट यांनी या भक्तांसाठी विशेष सेवा देऊन पदयात्रेकरूंना पुढील पदयात्रेसाठी निरोप दिला. सण समारंभानिमित्त वस्त्र खरेदीसाठी आणि लग्नाचा बस्ता बांधण्यासाठी तडवळ पंचक्रोशीतील एकमेव परिपूर्ण वस्त्रदालन महावीर क्लॉथ सेंटर. आमचा पत्ता श्री SP कासार अँड सन्स, महावीर क्लॉथ स्टोअर्स, अक्कलकोट रोड, देवी मंदिरासमोर, तडवळ स्टेशन, तालुका अक्कलकोट. उत्तम आरोग्यासाठी हवे आरोग्यदायी घर. आपल्या स्वप्नातल्या घर बांधणीसाठी हवे प्रशस्त प्लॉट. होय, आमच्याकडे गट नंबर 195 मध्ये विक्रीसाठी उपलब्ध आहेत रो लाईन प्लॉट्स. स्वच्छ आरोग्यदायी वातावरण, योग्य दर. 2 एकरात विस्तारलेलं 33 रो लाईन प्लॉट संच. मधोमध प्रशस्त जागा, विद्युत सुविधा. तळवळ स्टेशन चौकापासून हाकेच्या अंतरावर, म्हणजेच अंकलगे रेल्वे गेटच्या बाजूला. कलेक्टर एरिया, क्लिअर टायटल, मंजूर लेआउट. मधोमध राखीव जागा. प्रशस्त जागेत घर बांधणी करा आणि राहा आरोग्यदायी आणि आनंदी. त्वरा करा, मोजकेच प्लॉट्स उपलब्ध. प्रकल्पाचा पत्ता सद्गुरुनगर, अंकलगे गेटच्या बाजूला, अंकलगे रोड लगत, तळवळ स्टेशन, तालुका अक्कलकोट. संपर्कासाठी मोबाईल नंबर 9866 14 44 25.